ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಕ್ವಶನ್ ಪೇಪರ್ 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ BA ಥರ್ಡ್ ಇಯರ್ ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ದಾರೆ ಸೊ ಅವರಿಗೆ ಹೆಲ್ಪ್ ಆಗುವಂಥ ಈ ವಿಡಿಯೋ. ಸೊ ಎಷ್ಟು ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ, ಹಿಂಗಪ್ಪ ಕ್ವಶನ್ ಪೇಪರು ಅರ್ಥ ಆಗ್ತಿಲ್ಲ, ಕ್ವಶನ್ ಯಾವುದರಿಂದ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಟೆಕ್ಸ್ಟ್ ಬುಕ್ನಲ್ಲಿರೋ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಕನ್ಫ್ಯೂಷನ್ಸ್ ಇಟ್ಕೊಂಡಿದ್ದೀರಾ. ಸೊ ಇವತ್ತು ಆ ಕನ್ಫ್ಯೂಷನ್ಸ್ಗಳು ಹಾಗೆ ಆ ಡೌಟ್ಗಳನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಟೆಕ್ಸ್ಟ್ ಬುಕ್ 3 ಕ್ವಶನ್ ಪೇಪರ್ ಆ ವಿಡಿಯೋದಲ್ಲೂ ಕೂಡ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವತ್ತಿನ ವಿಡಿಯೋ ನಿಮಗೆ 4 ಟೆಕ್ಸ್ಟ್ ಬುಕ್ 4 ಪತ್ರಿಕೆ 4ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಯ ತತ್ವಗಳ ಬಗ್ಗೆ, ಮತ್ತು ನಾನು ಅವಾಗ ಹೇಳಿದಂಗೆ A ಮತ್ತು B 3 1 ಮತ್ತು 2 ಬ್ಲಾಕಿಂದ ನಿಮಗೆ 50 ಮಾರ್ಕ್ಸ್ಗೆ ಕೇಳುವಂಥದ್ದು, ಹಾಗೆಯೇ 3, 4 ಬ್ಲಾಕಿಂದ ನಿಮಗೆ 30 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಇದನ್ನು ಕ್ಲಾರಿಟಿಯಾಗಿ ತೊಗೊಳ್ಳಿ, ಓದ್ಕೊಳ್ಳೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇವತ್ತು ವಿಭಾಗ A ಏನಿದೆ ಭಾರತೀಯ ಕಾವ್ಯ ಮೀಮಾಂಸೆ, ಇದು 20 ಮಾರ್ಕ್ಸ್ಗೆ ಕೇಳಿರುವಂಥದ್ದು. 2 ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ನಾಟ್ಯಶಾಸ್ತ್ರ, ಅಭಿನವ ಗುಪ್ತ, ಕಾವ್ಯ ಪ್ರಯೋಜನಗಳು, ಕಾವ್ಯ ಗಾಯತ್ರಿ. ಸೊ 4ರಲ್ಲಿ ನಿಮಗೆ 2ನ್ನು ಬರೆದ್ರೆ ನಿಮಗೆ 5 ಮಾರ್ಕ್ಸ್, 1ಕ್ಕೆ 5 ಅಂದರೆ 2ಕ್ಕೆ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇದು ಟೆಕ್ಸ್ಟ್ ಬುಕ್ನಲ್ಲೇ ಇರುತ್ತೆ. ಸೊ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ, ಓದ್ಕೊಂಡ್ರೆ ಆರಾಮಾಗಿ ಬರಿಬೋದು. ಹಾಗೆಯೇ ಪ್ರಶ್ನೆ 2 ವಿಷಯಗಳಲ್ಲಿ ಕುರಿತು ಟಿಪ್ಪಣಿ ಬರೆಯಿರಿ. ಮಾಧುರ್ಯ, ಸಾಂತರಸ, ಸಾಂಬವನ ವಿರಾಹ, ಚಿತ್ರತುರಂಗ, ನ್ಯಾಯ. ಸೊ ಈ 4ರಲ್ಲಿ ನಿಮಗೆ 2ನ್ನು ಬರೆದ್ರೆ ನಿಮಗೆ 5 10 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್ಗೆ ನಿಮಗೆ ಟಿಪ್ಪಣಿಯಿಂದನೇ ಬರುತ್ತೆ. ಸೊ ನೆಕ್ಸ್ಟ್ ವಿಭಾಗ B ಇಂದ ಭಾರತೀಯ ಕಾವ್ಯಮೀಮಾಂಸೆ 30 ಅಂಕಗಳಿಗೆ ಕೇಳಿರುವಂಥದ್ದು. ಒಂದು ಪ್ರಶ್ನೆಗೆ ಉತ್ತರಿಸಿ. ಭಾರತೀಯ ಕಾವ್ಯಮೀಮಾಂಸೆಯ ಉಗಮ ಮತ್ತು ವಿಕಾಸನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಕಾವ್ಯದ ಲಕ್ಷಣ, ವಿವಿಧ ಅಲಂಕಾರಿಕ ಅಭಿಪ್ರಾಯದ ಹಿನ್ನೆಲೆಯನ್ನು ವಿವರಿಸಿ. ಇವೆರಡರಲ್ಲಿ ನಿಮಗೆ 1ನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ನ 10 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೀವು ಅಂದರೆ ಓದಿ ನೀವು ಚೆನ್ನಾಗಿ ಬರೆದ್ರೆ ಮಾತ್ರ ಸಿಗೋದು. ವ್ಯಾಲಿಡ್ ಆನ್ಸರ್ ಇದ್ದರೆ ಖಂಡಿತ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ 4ರಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ. ಕಾವ್ಯದಲ್ಲಿರುವ 10 ಗುಣಗಳು ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ. ವಕ್ರೋಕ್ತಿ ಎಂದರೇನು, ಅದರಲ್ಲಿ ಬಗೆಗಳೆಷ್ಟು ಎಂಬುದನ್ನು ಕುಂತಕನು ಹೇಳಿದಂತೆ ವಿವರಿಸಿ. ಸೊ ಇದರಲ್ಲೂ ಕೂಡ 2ರಲ್ಲಿ 1ನ್ನು ಬರೆದರೆ 10 ಮಾರ್ಕ್ಸು. ಹಾಗೆ ಒಂದೇ ಪ್ರಶ್ನೆಗೆ ಉತ್ತರಿಸಿ. ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವಗಳೆಂದರೇನು, ಭರತನ ಅಭಿಪ್ರಾಯದ ಹಿನ್ನೆಲೆಯನ್ನು ವಿವರಿಸಿ. ಸಪ್ತವಿಘ್ನಗಳು ಯಾವುವು ವಿವರಿಸಿ ಅಂತ ಕೇಳಿರುವಂಥದ್ದು. ಸೊ ಇದನ್ನು 2ರಲ್ಲಿ 1ನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿಭಾಗ C ಯಲ್ಲಿ ಸಾಹಿತ್ಯ ವಿಮರ್ಶೆಯ ತತ್ವಗಳು, ಬ್ಲಾಕ್ B ಇಂದ ಕೇಳಿರುವಂಥದ್ದು. ಇದನ್ನು ಒಂದು ಪ್ರಶ್ನೆಗೆ ಉತ್ತರಿಸಿ. ಸಾಹಿತ್ಯ ಪ್ರಮುಖ ಲಕ್ಷಣಗಳ್ಯಾವುವು, ಅದರ ಮಹತ್ವದ ಕುರಿತು ಬರೆಯಿರಿ. ಹಾಗೆ ಸಾಹಿತ್ಯದ ಸಮಾಜ ಮತ್ತು ಇತಿಹಾಸದೊಂದಿಗೆ ಹೊಂದಿರುವ ಸಂಬಂಧವನ್ನು ವಿವರಿಸಿ. 2ರಲ್ಲಿ ನಿಮಗೆ 1 ಬರೆದ್ರೆ 10 ಮಾರ್ಕ್ಸು ಸಿಗುವಂಥದ್ದು. ನೆಕ್ಸ್ಟ್ 1ನ ಕುರಿತು ಟಿಪ್ಪಣಿ ಬರೆಯಿರಿ. A. ರಿಚರ್ಡ್ಸ್, ಮ್ಯಾಥ್ಯೂ ಆರ್ನಾಲ್ಡ್, P.B. ಶೆಲ್ಲಿ. ಇವರು ದಿ ಗ್ರೇಟ್ ಇಂಗ್ಲೀಷ್ ಪೊಯಿಟರ್. ಸೊ ಇವರ ಬಗ್ಗೆ ನಿಮಗೆ ಕೇಳ್ತಾರೆ. ಇನ್ನೂ ಒಂದು 5-6 ಟೋಟಲ್ ಒಂದು 7 ಮೆಂಬರ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಯಾವುದಾದ್ರು ಇಲ್ಲಿ ನಿಮಗೆ ಎಷ್ಟು ಕೇಳಿದರೆ 1ನ ಕುರಿತು, 3ರಲ್ಲಿ 1ನ್ನು ಇದರಲ್ಲಿ ಯಾವುದಾದ್ರು ಒಬ್ಬರದ್ದು ಓದ್ಕೊಂಡು ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಹಾಗೆಯೇ ಒಂದು ಪ್ರಶ್ನೆಗೆ ಉತ್ತರಿಸಿ. ವಿಮರ್ಶೆ ಎಂದರೇನು, ಅದರ ಸ್ವರೂಪ ಮತ್ತು ಮಹತ್ವವನ್ನು ವಿವರಿಸಿ. ಹಾಗೆ ಸಮಾಜ ಕೃತಿ ಕೇಂದ್ರಿತ ವಿಮರ್ಶೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇವೆರಡರಲ್ಲಿ ನಿಮಗೆ 1ನ್ನು ಓದ್ಕೊಂಡ್ರೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಟೆಕ್ಸ್ಟ್ ಬುಕ್ಕಿಂದ ಆಚೆ ಅವ್ರು ಏನೂ ಕೇಳಿಲ್ಲ ಇಲ್ಲಿವರೆಗೂ. ಸೊ ಆರಾಮಾಗಿ ನೀವು ಮಾರ್ಕ್ಸ್ನ ತೆಗಿಬೋದು. ಅರ್ಥ ಆಯ್ತಾ? ಸೊ ಇದರಲ್ಲಿ ಏನು ನಿಮ್ಮ ಕನ್ಫ್ಯೂಷನ್ ಬೇಡ. ಹಾಗೆಯೇ ನೆಕ್ಸ್ಟ್ ಏನಿದೆ, 1ನ ಕುರಿತು ವಿವರಿಸಿ. ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಒತ್ತೋರು, ಒದಿಸಿಕೊಂಡು ಹೊರಗಿದ್ದೋರು ನನ್ನ ಜನಗಳು, ಕಾಲು ಕೈ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು, ಭಕ್ತರು ನನ್ನ ಜನಗಳು, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಒಳದಂಡಲಿರುವ ಕರಿಕೆಯ ಕುಡಿಹಾಂಗ ಅಬ್ಬಲಿಯವರ ರಸಬಳ್ಳಿ. ನೀವು ನೋಡಿರಬಹುದು ಅಬ್ಬಲಿಯವರ ರಸಬಳ್ಳಿ ಸೆಕೆಂಡ್ ಇಯರಲ್ಲಿ ಓದಿರ್ತೀರ ಅಲ್ವಾ. ಹಾಗೆಯೇ ಇದು ನನ್ನ ಜನಗಳು ನಮ್ಮ ಫಸ್ಟ್ ಇಯರ್ BA ನಮ್ಮ ಕನ್ನಡದಲ್ಲಿ ಇತ್ತು ಅಲ್ವಾ. ಸೊ ಅಲ್ಲಿಂದ ನಿಮಗೆ ಕೇಳಿರುವಂಥದ್ದು ಅಂದರೆ 1ನ ಕುರಿತು ವಿಮರ್ಶಿಸಿ ಅಂತಂದರೆ ಏನಂದರೆ, ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಒತ್ತೋರು, ಇದರ ಹಿಂದಿನ ಒಂದು ನೋವೇನು, ಆ ಒಂದು ಬಡವರ ಬಗ್ಗೆ ಕವಿ ಹೇಳಿರುವಂಥದ್ದು ಏನು ಅನ್ನುವಂಥದ್ದನ್ನು ನೀವು ಒಂದು ಬರಿಬೇಕು, ವಿಮರ್ಶಿಸಬೇಕು. 5 ಮಾರ್ಕ್ಸ್ ಕೇಳಿರುವಂಥದ್ದು ಈ ಒಂದೊಂದು ಸಾಲಿನೇನಿದೆ ಅದರ ಬಗ್ಗೆ, ಒಂದು ಲೈನ್ ಬಗ್ಗೆಯೂ ಕೂಡ ಅದರ ಹಿಂದಿನ ಒಂದು ಭಾವಾರ್ಥ, ಹಿಂದಿನ ಒಂದು ಉದ್ದೇಶ,
ಅದನ್ನು ಹೇಳಬೇಕು, ಅದನ್ನು ಬರಿಬೇಕು. ಅರ್ಥ ಆಯ್ತಾ? ಸೊ ನೋಡಿ, ನಿಮಗೆ ಕನ್ಫ್ಯೂಷನ್ ಬೇಡ. ನಾನು ಮುಂದಿನ ವೀಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಸಾಲ್ವ್ಡ್ ಆಗಲೇ ಅದನ್ನು ನಾನು ಈ ಒಂದು ಕ್ವಶನ್ ಪೇಪರ್ ಏನಿದೆ ಆ ಕ್ವಶನ್ ಪೇಪರ್ದು ವಿತ್ ಆನ್ಸರ್ನ ನಾನು ಬರೆದು ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಆಗೋ ಥರ ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೇನೆ ವಿತ್ ಆನ್ಸರ್ಸ್. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಅರ್ಥ ಆಯಿತಾ? ಸೊ ಆ ವಿಡಿಯೋ ನಿಮಗೆ ಬೇಕು ಅಂದರೆ, ಹಾಗೆಯೇ ನಾನು ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ, ನಾನು ಟೆಕ್ಸ್ಟ್ ಬುಕ್ 3, 4, 5 ಇದರ ಎಲ್ಲ ಒಂದು ನೋಟ್ಸ್ ಹಾಗೆಯೇ ಇದರ ಲೆಸನ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾಯಿದ್ದೀನಿ. ಆಗಲೇ ನಾನು 3 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಆದಷ್ಟು ಎಕ್ಸಾಮ್ ಬರೋಷ್ಟರಲ್ಲೆಲ್ಲ ಕವರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೀವು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ವೆಯ್ಟ್ ಮಾಡ್ತೀರಿ ವೀಡಿಯೋಗೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.